ದಿನೇ ದಿನೇ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪುತ್ತಿರುವ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಸಂಚಾರ ನಿಯಮಗಳನ್ನು ಪಾಲಿಸಿದರೆ ಅಪಘಾತಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಮೈಸೂರು ಸಂಚಾರ ಪೊಲೀಸರು ವಿಭಿನ್ನವಾದಂತಹ ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ನಾನೀಗ ಮೈಸೂರಿನ ಪುರಭವನದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಇಲ್ಲಿರುವಂತಹ ಒಂದು ಭಾವಚಿತ್ರ ಏನಿದೆ ಇದು ರಸ್ತೆ ಅಪಘಾತದಲ್ಲಿ ಮೃತಪಟ್ಟಂಥವರ ಒಂದು ಭಾವಚಿತ್ರವನ್ನು ಇಟ್ಟು ಈ ಮೂಲಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸಕ್ಕೆ ಮೈಸೂರು ನಗರ ಸಂಚಾರ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿರುವಂಥವರು ಅವರು ಮಧ್ಯವಯಸ್ಕರಿರ್ಬೋದು, ಯುವಕರಿರ್ಬೋದು, ವಯಸ್ಸಾದವರು, ಹೀಗೆ ಎಲ್ಲರೂ, ಮಹಿಳೆಯರು, ಯುವಕರು, ಯುವತಿಯರು, ಹೀಗೆ ಇವರೆಲ್ಲರೂ ಸಹ 2025ರಲ್ಲಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ್ದಂಥವರು. ಅದರಲ್ಲಿ ಬಹುತೇಕರು ಸಂಚಾರ ನಿಯಮಗಳನ್ನು ಪಾಲಿಸದೆ, ಅಂದರೆ ಉದಾಹರಣೆಗೆ ಹೆಲ್ಮೆಟನ್ನು ಹಾಕಿಕೊಳ್ಳದಂಥ ಸಂದರ್ಭದಲ್ಲಿ ತಲೆಗೆ ಪೆಟ್ಟಾಗಿ ಸಾವನ್ನಪ್ಪಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಜನರಿಗೆ ಮನಮುಟ್ಟುವಂತೆ ತಲುಪಿಸಬೇಕು, ಅವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಇವತ್ತು ಮೈಸೂರು ನಗರ ಸಂಚಾರ ಪೊಲೀಸರು ಆ ಒಂದು 2025ರಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಂಥವರ ಭಾವಚಿತ್ರವನ್ನು ಇಟ್ಟು ಅವರ ಕುಟುಂಬದವ್ರನ್ನ ಇಲ್ಲಿಗೆ ಕರೆಸಿ ಅವರಿಗೆ ಒಂದು ಶ್ರದ್ಧಾಂಜಲಿ ಅರ್ಪಿಸುವುದರ ಜೊತೆಗೆ ಜನರಲ್ಲಿ ಸಂಚಾರ ನಿಯಮಗಳನ್ನು ಪಾಲಿಸುವಂಥ ಅವಶ್ಯಕತೆ ಇರುವುದರ ಬಗ್ಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಈಗ ನೀವು ನೋಡ್ತಾ ಇರುವಂಥದ್ದು ಅಷ್ಟೂ ಭಾವಚಿತ್ರಗಳು ಸಹ 2025ರಲ್ಲಿ ಮೈಸೂರು ನಗರದಲ್ಲಿ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಂಥವರು. ಹೀಗಾಗಿ ಈ ಮೂಲಕವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದರು. ನಗರದ ಪುರಭವನದಲ್ಲಿ ಅವರ ಭಾವಚಿತ್ರವನ್ನು ಇಟ್ಟು ಮೊಂಬತ್ತಿಯನ್ನು ಬೆಳಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿರುವಂಥದ್ದು, ಜೊತೆಗೆ ಆ ಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ರಸ್ತೆ ಅಪಘಾತಗಳು ಬಹುತೇಕ ಸಂಚಾರ ನಿಯಮಗಳನ್ನು ಪಾಲಿಸದೇ ಇದ್ದ ಕಾರಣಕ್ಕೆ ಆಗುವಂಥದ್ದು. ಹೀಗಾಗಿ ಅಮೂಲ್ಯ ಜೀವವನ್ನು ಉಳಿಸಿ ಸಂಚಾರ ನಿಯಮಗಳನ್ನು ಪಾಲಿಸಿ ಅಂತೇಳಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ರು. ಬಹುತೇಕರು ಪೊಲೀಸರಿಗೆ ಒಂದು ದಂಡ ಕಟ್ಟುವುದನ್ನು ಬಚಾವಾಗಲಿಕ್ಕೆ ಅಥವಾ ನಾನಾ ರೀತಿಯಾದಂಥ ಸರ್ಕಸ್ ಮಾಡುವಂಥ ಕೆಲಸ ಮಾಡ್ತಾರೆ. ಹೀಗಾಗಿ ಅಮೂಲ್ಯವಾದ ಪ್ರಾಣ ರಕ್ಷಣೆ ಮುಖ್ಯ ಹೊರತು ದಂಡವನ್ನು ಪಾವತಿಸಿಕೊಳ್ಳೋದಲ್ಲ. ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸಬೇಕು. ತಮ್ಮ ಜೀವದ ರಕ್ಷಣೆಗಾಗಿ ಮತ್ತು ತಮ್ಮನ್ನು ನಂಬಿದವರು ಮನೆಯವರು ಇರ್ತಾರೆ, ಅವರೆಲ್ಲರೂ ಶಾಂತಿಯಾಗಿ ನೆಮ್ಮದಿಯಾಗಿ ಜೀವನ ನಡೆಸಬೇಕಾದ್ರೆ ಸಂಚಾರ ನಿಯಮಗಳನ್ನು ಪಾಲಿಸಬೇಕು. ಜೊತೆಗೆ ರೋಡ್ ಸೇಫ್ಟಿ ಇದೆ ಅದೆಲ್ಲವನ್ನು ಮಾಡಿದ್ರೆ ಯಾವುದೇ ರೀತಿಯಂಥ ಅಪಘಾತ ಆಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಮೈಸೂರು ಪೊಲೀಸರು ಮುಂದಾಗಿದ್ದರು. ಆ ಒಂದು ಜಾಗೃತಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಈ ಮೂಲಕವಾಗಿ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸಿ 2025ರಲ್ಲಿ ಆದಂತಹ ಕೈ ಘಟನೆಗಳು ಮುಂದೆ ಆಗಬಾರ್ದು. 2026ರಲ್ಲಿ ರಸ್ತೆ ಅಪಘಾತದ ಸಂಖ್ಯೆ ಕಡಿಮೆ ಆಗಬೇಕು, ಸಾವು ನೋವುಗಳು ಕಡಿಮೆ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡಲಾಗಿತ್ತು. ಈ ನಿಟ್ಟಿನಲ್ಲಿ ಜನರಲ್ಲಿ ಜಾಗೃತಿ ಮೂಡಲಿ ಅನ್ನೋದೇ ಮೈಸೂರು ನಗರ ಸಂಚಾರ ಪೊಲೀಸರ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.